ನಿಯಮಿತ ಷಡ್ಭುಜಾಕೃತಿಯಲ್ಲಿನ ಕರ್ಣಗಳ ಸಂಖ್ಯೆ. ಷಡ್ಭುಜಾಕೃತಿ ಅಂತಂದ್ರೆ ಹೆಕ್ಸಾಗಾನ್. ಸೊ ಇಟ್ ವಿಲ್ ಹ್ಯಾವ್ 6 sides. ಪಂಚಭುಜಾಕೃತಿ ಅಂದ್ರೆ 5 ಸೈಡ್ಗಳಿರ್ತದೆ. ಷಡ್ಭುಜಾಕೃತಿ ಅಂದ್ರೆ 6 ಸೈಡ್. ಇಲ್ಲಿ ಕರ್ಣಗಳ ಸಂಖ್ಯೆ ಕೇಳಿದಾಗ ಇದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಂತಂದ್ರೆ NC2 - N ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಬರ್ತದೆ. ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತೇಳಿ ವಿಕಲ್ಪಗಳಿಂದ ಈ ಕರ್ಣಗಳ ಸಂಖ್ಯೆಯನ್ನು ಕಂಡುಹಿಡಿಯತಕ್ಕಂಥ ಫಾರ್ಮುಲಾ ಬರ್ತದೆ. ಇಲ್ಲಿ NC2 ಅಂದ್ರೆ N ಅಂದ್ರೆ ಬಿಂದುಗಳ ಸಂಖ್ಯೆ. ಒಂದು ಗೆರೆ ಆಗ್ಬೇಕಾಗಿತ್ತು ಅಂತಂದ್ರೆ 2 ಬಿಂದುಗಳು ಬೇಕು. ಇಲ್ಲಿ ಷಡ್ಭುಜಾಕೃತಿ ಅಂದ್ರೆ ಎಷ್ಟು ಬಿಂದುಗಳು ಇರ್ತವೆ ಅಂದ್ರೆ 6 ಬಿಂದುಗಳು ಇರ್ತವೆ. 1 2 3 4 5 6 ಈ ರೀತಿ 6 ಬಿಂದುಗಳು ಇರ್ತವೆ. ಒಂದು ಗೆರೆ ಆಗ್ಬೇಕಾಗಿತ್ತು ಅಂದ್ರೆ 2 ಬಿಂದುಗಳು ಬೇಕು. ಹಾಗಾಗಿ ಒಟ್ಟು ಎಷ್ಟು ಗೆರೆಗಳಿರ್ತವೆ ಅಂತಂದ್ರೆ ಅದು NC2. ಆದ್ರೆ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಈ ಗೆರೆಗಳನ್ನ ನಾವು ಕರ್ಣಗಳು ಅಂತೇಳಿ ಕನ್ಸಿಡರ್ ಮಾಡಲ್ಲ. ಇವುಗಳನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ಬಾಹುಗಳು ಅಂತ ಕರಿತೀವಿ. ಹಾಗಾಗಿ ಇವು ಎಷ್ಟಿರ್ತವೆ ಅಂತಂದ್ರೆ ಎಷ್ಟು ಬಿಂದುಗಳಿರ್ತಾವಲ್ಲ ಅಷ್ಟು ಬಾಹುಗಳಿರ್ತವೆ. ಹಾಗಾಗಿ ಆ ಬಾಹುಗಳನ್ನು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕಳೀತಾ ಇದೀವಿ. therefore NC2 - N. ಉಳಿದ ಎಲ್ಲಾ ಗೆರೆಗಳು ಏನಾಗಿರ್ತವೆ ಅಂತಂದ್ರೆ ಕರ್ಣಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕರ್ಣಗಳಿದೆ ಅಂತಂದ್ರೆ ನೋಡಿ, ಇಲ್ಲಿ ಫಾರ್ಮುಲಾ ಪ್ರಕಾರ ಕಂಡುಹಿಡಿಯೋಣ. ಮೊದಲು N ಅಂದ್ರೆ ಇಲ್ಲಿ ಎಷ್ಟಿದೆ 6. 6C2 - 6 6C2. NCR ಫಾರ್ಮುಲಾ ಗೊತ್ತಲ್ಲ ನಿಮ್ಗೆ. NCR = N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ N - R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್. ಇದು ಫಾರ್ಮುಲಾ. therefore 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 - 2 ಫ್ಯಾಕ್ಟೋರಿಯಲ್ ಅಂದ್ರೆ 6 - 2 ಅಂದ್ರೆ 4 ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್. R ಅಂದ್ರೆ 2. ಸೊ 2 ಫ್ಯಾಕ್ಟೋರಿಯಲ್ ಮೈನಸ್ 6 ಇದೆ. 6 ಫ್ಯಾಕ್ಟೋರಿಯಲ್ ಅನ್ನ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರೆಯಿರಿ. ಕೆಳಗಡೆ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತಂದ್ರೆ 2 ಅಂತಾನೆ ಅರ್ಥ. ಯಾಕಂದ್ರೆ 2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 2 ಇಂಟು 1. ಓಕೆ, ಫ್ಯಾಕ್ಟೋರಿಯಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. 4 ಫ್ಯಾಕ್ಟೋರಿಯಲ್ ಅಂತಂದ್ರೆ 4 ಇಂಟು 3 ಇಂಟು 2 ಇಂಟು 1 ಈ ರೀತಿ 4 ಇಂದ ಶುರು ಮಾಡಿ ಡಿಕ್ರೀಸ್ ಮಾಡ್ತಾ 1 ವರೆಗೂ ಇರ್ತಕ್ಕಂಥ ಎಲ್ಲ ನ್ಯಾಚುರಲ್ ನಂಬರ್ಸ್ ಪ್ರಾಡಕ್ಟ್ ಅನ್ನ ನಾವು ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ ಅಷ್ಟೇ. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಲಿ. 2 1s 2 3s 5 3s 15. ಇದೊಂದು -6 ಇದೆ. 15 - 6 15 - 6 ಎಷ್ಟಾಗುತ್ತೆ 9. ಸೊ ಎಷ್ಟು ಕರ್ಣಗಳಿರೋದು ಅಂತಂದ್ರೆ 9 ಕರ್ಣಗಳಿದೆ. 9 ಕರ್ಣಗಳು ಯಾವುದು ಅಂತ ಈಗ ನಾವೇನ್ ಮಾಡ್ಬೋದು ಅಂದ್ರೆ ವೆರಿಫೈ ಮಾಡ್ಬೋದು. ಚಿತ್ರ ಹಾಕಿ ವೆರಿಫೈ ಮಾಡ್ಬೋದು. ವೆರಿಫೈ ಮಾಡೋಣ. ಓಕೆ, ಯಾವ್ಯಾವುದು ಅಂತೇಳಿ ಈಗ ಚಿತ್ರ ಅಂತ ಇಲ್ಲ ಐತಲ್ಲ, ಇಲ್ಲಿದೆ ನೋಡಿ ಷಡ್ಭುಜಾಕೃತಿ. ಓಕೆ, ಈಗ ಕರ್ಣಗಳನ್ನ ಕೌಂಟ್ ಮಾಡೋಣ. ಇಲ್ಲಿಂದ ಶುರು ಮಾಡ್ತೀನಿ. ಇದು ಬಾಹು ಆಯ್ತು. ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ರೆ ಬಾಹು ಆಗ್ತದೆ. ಇದು ಕರ್ಣ. ಇದು 1 2 3 4 5 6 7 8 ಇದೊಂದು 9 ನೋಡಿ. ಸೊ ಷಡ್ಭುಜಾಕೃತಿಯಲ್ಲಿ ಒಟ್ಟು ಎಷ್ಟು ಕರ್ಣಗಳು ಸಿಕ್ಕಿತ್ತು ಅಂತಂದ್ರೆ 9 ಕರ್ಣಗಳು. ಜಸ್ಟ್ ವೆರಿಫೈ ಮಾಡಿದ್ನ ನಾನು. ಇಲ್ಲಿ ಥಿಯರಿಟಿಕಲ್ ವ್ಯಾಲ್ಯೂ ಸಿಕ್ಕಿದೆ ನಮ್ಗೆ ಆಲ್ರೆಡಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ x ಡಿಗ್ರಿ ಪ್ಲಸ್ y ಡಿಗ್ರಿಯ ಬೆಲೆ. ಇಲ್ಲಿ x⁻0 ಪ್ಲಸ್ y⁻0 ಅಂತ ಅನ್ಕೊಳ್ಬಾರ್ದು. ಪವರ್ ಅಲ್ಲಿ ಇರೋದು 0 ಅಂದ್ರೆ ಇದನ್ನ ಡಿಗ್ರಿನ ಅಂತ ಓದ್ಬೇಕು. ಆಕ್ಚುಲಿ ಡಿಗ್ರಿ ಅದು x ಡಿಗ್ರಿ ಪ್ಲಸ್ y ಡಿಗ್ರಿ. ಓಕೆ, ಇದು ಟ್ರಯಾಂಗಲ್ ABC ನೋಡಿ. ಆಂಗಲ್ A ಎಷ್ಟಿದೆ ಅಂತಂದ್ರೆ 40 ಡಿಗ್ರಿ ಪ್ಲಸ್ y ಡಿಗ್ರಿ ಇದೆ. ಈ ಕಡೆ y ಡಿಗ್ರಿ, ಈ ಕಡೆ 40 ಡಿಗ್ರಿ. ಆಂಗಲ್ B x ಡಿಗ್ರಿ ಇದೆ. ಆಂಗಲ್ D 40 ಡಿಗ್ರಿ ಇದೆ. ಓಕೆ, ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ D ಈ 3 ಆಂಗಲ್ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಯಾಕಂದ್ರೆ sum of interior angles of any triangle should be equal to 180 degree.
ಸೊ ಆಂಗಲ್ ಎ ಎಷ್ಟಿದೆ? 40 ಡಿಗ್ರಿ ಪ್ಲಸ್ ವೈ ಡಿಗ್ರಿ. ಎ ಪ್ಲಸ್ ಬಿ ಪ್ಲಸ್ ಡಿ ಅಂದ್ರೆ 40 ಡಿಗ್ರಿ. ದಟ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. 40 ಪ್ಲಸ್ 40 80 ಆಯಿತು. ಇವೆರಡು ಆಸ್ ಇಟ್ ಈಸು. ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಆಸ್ ಇಟ್ ಈಸು ಪ್ಲಸ್ 80 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. 40ನ ರೈಟ್ ಸೈಡ್ ತಗೊಂಡ್ರೆ -80ನ ರೈಟ್ ಸೈಡ್ ತಗೊಂಡ್ರೆ -80. therefore ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಈಕ್ವಲ್ ಟು 180. ಈ ಕಡೆ ಬಂದ್ರೆ 80 ಡಿಗ್ರಿ ಮೈನಸ್ ಆಯಿತು. therefore ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180ನಲ್ಲಿ 80 ಹೋದ್ರೆ ಇಟ್ ಈಸ್ 100 ಡಿಗ್ರಿ. therefore ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಎಷ್ಟು ಹೋಗ್ತದೆ? 100 ಡಿಗ್ರಿ. ಫಸ್ಟ್ ಆಪ್ಷನ್ ಕರೆಕ್ಟ್. ಕೊಟ್ಟಿರುವ ಚಿತ್ರದಲ್ಲಿ ಎಲ್ ಸಮಾಂತರ ಎಂ, ಎಲ್ ಇಸ್ ಪ್ಯಾರಲಲ್ ಟು ಎಂ, ಆದರೆ ಎಕ್ಸ್ ನ ಬೆಲೆ. ಓಕೆ, ಈಗ ಎಲ್ ಪ್ಯಾರಲ್ ಆದ್ರೆ ಇಲ್ಲಿರ್ತಕ್ಕಂಥ ಆಂಗಲ್ 60 ಡಿಗ್ರಿ ಆದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಆಂಗಲ್ ಕೂಡ 60 ಡಿಗ್ರಿ ಇರ್ತದೆ. ಯಾಕಂದ್ರೆ ಆಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳು. ಯಾಕಂದ್ರೆ ಎಲ್ ಮತ್ತು ಎಂ ಪ್ಯಾರಲ್ ಆಗಿರೋದ್ರಿಂದ ಪರ್ಯಾಯ ಕೋನಗಳು ಸಮವಾಗಿರ್ತವೆ. therefore ಇಲ್ಲಿ 60 ಡಿಗ್ರಿ ಇದ್ರೆ ಇದು 60 ಡಿಗ್ರಿ. ಈಗ ಒಳಗಡೆ ಒಂದು ತ್ರಿಭುಜ ಇದೆ, ಟ್ರಯಾಂಗಲ್. ತ್ರಿಭುಜದ 3 ಕೋನಗಳನ್ನ ಕೂಡಿಸಿದ್ರೆ ಎಷ್ಟು ಬರ್ಬೇಕು ನಮಗೆ ಅಂದ್ರೆ 180 ಡಿಗ್ರಿ ಬರ್ಬೇಕು. ಇಲ್ಲಿ 80 ಡಿಗ್ರಿ ಇದೆ, ಇಲ್ಲಿ 60 ಡಿಗ್ರಿ ಇದೆ. ಎರಡನ್ನು ಕೂಡಿಸಿದ್ರೆ ಎಷ್ಟಾಯ್ತು? 8 6 14 140 ಡಿಗ್ರಿ. ಇವೆರಡು 140 ಡಿಗ್ರಿ ಆದ್ರೆ 180 ಆಗ್ಬೇಕು ಅಂದ್ರೆ ಇದು ಎಷ್ಟು ಇರಬೇಕು? ಇದು ಆಕ್ಚುಲಿ 40 ಡಿಗ್ರಿ ಇರಬೇಕು. ಸೊ ಇದು 40 ಡಿಗ್ರಿ ಆದ್ರೆ 3 ಕೂಡಿಸಿದಾಗ 140 ಆಗ್ತದೆ. ಅಥವಾ ಎಕ್ಸ್ ಪ್ಲಸ್ 60 ಪ್ಲಸ್ 80 ಈಕ್ವಲ್ ಟು 180. ಈ ತರನಾದ್ರೂ ಸಾಲ್ವ್ ಮಾಡಿ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ 40 ಡಿಗ್ರಿ ಬರ್ತದೆ. ಯಾಕಂದ್ರೆ 8 6 14 140, ಈ ಕಡೆ ಬಂದ್ರೆ -140 ಆಗ್ತದೆ. 180 -140 ಅಂದ್ರೆ 40. therefore 40 ಡಿಗ್ರಿ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, ಕೆಳಗಿನ ಚಿತ್ರದಲ್ಲಿ ಕೋನ OAB ಕೋನ OAB 40 ಡಿಗ್ರಿ ಆದರೆ ಕೋನ ACB ನ ಅಳತೆ ಕಂಡುಹಿಡಿಯಬೇಕು. ರೈಟ್, ಇಲ್ಲಿ OA ಮತ್ತು OB ಎರಡು ವೃತ್ತದ ತ್ರಿಜ್ಯಗಳು. ವೃತ್ತದ ತ್ರಿಜ್ಯಗಳು ಅಂತ ಆಗಿರೋದ್ರಿಂದ ಸಮವಾಗಿರ್ತವೆ. OA ಎಷ್ಟು ಉದ್ದ ಇರುತ್ತಲ್ಲ, OB ಕೂಡ ಅಷ್ಟೇ ಉದ್ದ ಇರ್ತದೆ. ಈಗ ತ್ರಿಭುಜ OAB ಎಂತ ತ್ರಿಭುಜ ಆಯಿತು ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ ಆಯಿತು, ಐಸೋಸ್ಲೆಸ್ ಟ್ರಯಾಂಗಲ್. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮವಾಗಿರ್ತಕ್ಕಂಥ ಬಾಹುಗಳ ಅಭಿಮುಖ ಕೋನಗಳು, ಆಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಬಾಹುಗಳು ಸಮವಾಗಿರ್ತಾವಲ್ಲ, ಆ ಎರಡು ಬಾಹುಗಳ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತವೆ. ಹಾಗಾಗಿ ಇದು 40 ಡಿಗ್ರಿ ಇದ್ರೆ ಈ ಕಡೆ ಕೂಡ 40 ಡಿಗ್ರಿ ಇರ್ತದೆ. ಸೊ ಇದು ಕೂಡ 40 ಡಿಗ್ರಿ, ಇದು 40 ಆಯ್ತು, ಇದು 40 ಆಯ್ತು. ಇದು ತ್ರಿಭುಜ. ಸೊ ಒಟ್ಟು ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಇದು 40 ಇದು 40 ಅಂದ್ರೆ 2 80 ಆಯ್ತು. 180 ಆಗ್ಬೇಕು ಅಂತಂದ್ರೆ ಈ ಕೋನ ಎಷ್ಟು ಡಿಗ್ರಿ ಇರಬೇಕು ಅಂದ್ರೆ 100 ಡಿಗ್ರಿ ಇರಲೇಬೇಕು. therefore ವೃತ್ತದಲ್ಲಿ ಸೆಂಟರ್ ಅಲ್ಲಿ ಎಷ್ಟು ಡಿಗ್ರಿ ಉಂಟಾಯ್ತು ಅಂದ್ರೆ 100 ಡಿಗ್ರಿ. ಓಕೆ, ಇಲ್ಲಿ 100 ಡಿಗ್ರಿ ಉಂಟಾಯ್ತು ಅಂದ್ರೆ AB ಅನ್ನೋಂತ ಒಂದು ಜಾಯಿಂದ ಎರಡು ಕೋನಗಳು ಉಂಟಾಗ್ತಾ ಇದೆ. ಒಂದು ವೃತ್ತ ಕೇಂದ್ರದಲ್ಲಿ, ಇನ್ನೊಂದು ಪರಿಧಿಯ ಮೇಲೆ. ಈ ರೀತಿ ಉಂಟಾಗಿದ್ರೆ ಆಗಲೇ ಈ ರಿಸಲ್ಟ್ ಅನ್ನು ಹೇಳಿದ್ದೀನಿ, ಇದರ ಅರ್ಧ ಇದಿರ್ತದೆ, ಇದರ ಡಬಲ್ ಇದಿರ್ತದೆ. ವೃತ್ತ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಡಬಲ್ ಇರ್ತದೆ, ಪರದೆಯ ಮೇಲೆ ಉಂಟಾಗಿರ್ತಕ್ಕಂಥ ಕೋನ ಅರ್ಧ ಇರ್ತದೆ. ಹಾಗಾಗಿ ಇಲ್ಲಿ 100 ಡಿಗ್ರಿ ಇದೆ ಅಂತಂದ್ರೆ ಆಂಗಲ್ ಸಿ ಎಷ್ಟಿರುತ್ತೆ ಅಂತಂದ್ರೆ ಇದು 50 ಡಿಗ್ರಿ ಇರ್ತದೆ. ಸೊ 50 ಡಿಗ್ರಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಆಯತಾಕಾರದ ರಟ್ಟಿನ ಉದ್ದವನ್ನು ಅಕ್ಷವನ್ನಾಗಿಸಿ ತಿರುಗಿಸಿದಾಗ ಉಂಟಾಗುವ ಆಕೃತಿ. ಒಂದು ತ್ರಿಭುಜನ್ನ ತಿರುಗಿಸಿದ್ರೆ ಉಂಟಾಗೋದು ಶಂಕು. ಈ ರೀತಿ ತ್ರಿಭುಜ ಇರುತ್ತೆ. ಅದು ಯಾವ ತ್ರಿಭುಜ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್. ಅದರ ಎತ್ತರವನ್ನ ನಾವೇನಾದ್ರೂ ಅಕ್ಷವನ್ನಾಗಿಟ್ಕೊಂಡು ತಿರುಗಿಸಿದ್ರೆ ಯಾವ ಆಕೃತಿ ಬರ್ತದೆ ಅಂತಂದ್ರೆ ಶಂಕು ಬರ್ತದೆ. ಆಯ್ತಾ? ಆಮೇಲೆ ವೃತ್ತ ಬರಬೇಕು ಅಂತಂದ್ರೆ ಬರಲ್ಲ. ರಟ್ಟಿನ ಉದ್ದವನ್ನ ನೋಡಿ, ಈಗ ಈ ರೀತಿ ಇರ್ತದೆ ರಟ್ಟು. ಅದರ ಉದ್ದವನ್ನ ಅಕ್ಷವನ್ನಾಗಿಸಿ ತಿರುಗಿಸಿದಾಗ ನಮಗೆ ಯಾವ ರೀತಿ ಬರುತ್ತೆ ಅಂದ್ರೆ ಸಿಲಿಂಡರ್ ಬರ್ತದೆ. ಗೋಳ ಬರಬೇಕು ಅಂದ್ರೆ ವೃತ್ತನೇ ತಿರುಗಿಸ್ಬೇಕು. ವೃತ್ತವನ್ನ ತಿರುಗಿಸಿದ್ರೆ ಗೋಳ ಬರ್ತದೆ. ವೃತ್ತ ಬರಬೇಕು ಅಂದ್ರೆ ಏನು ತಿರುಗಿಸ್ಬೇಕಾಗಿಲ್ಲ, ಇದು ಪ್ಲೇನ್ ಫಿಗರ್. ಸೊ ರಟ್ಟಿನ ಉದ್ದವನ್ನ ನಾವೇನಾದ್ರೂ ತಿರುಗಿಸಿದ್ರೆ ಯಾವ ಆಕಾರ ಬರ್ತದೆ ಅಂದ್ರೆ ಸಿಲಿಂಡರ್ ಆಕಾರಕ್ಕೆ ಬರ್ತದೆ. ಈ ರೀತಿ ತಿರುಗಿಸಿದ್ರೆ, ಒಂದ್ ಕಡೆಯಿಂದ ತಿರುಗಿಸಿದ್ರೆ ಇದೇನಾಗುತ್ತೆ ಅಂದ್ರೆ ಇದು ರೌಂಡ್ ಹಿಂಗ್ ತಿರುಗ್ತದೆ, ಹಿಂಗೆ ಈ ರೀತಿ ತಿರುಗ್ತದೆ.
ಸೊ ಈ ಬಾಹು ಎಲ್ಲ ಕಡೆ ಬರೋದ್ರಿಂದ ಈ ರೀತಿ ಬರುತ್ತದೆ. ದೇರ್ಫೋರ್ ಇದು ಒಂದು ಸಿಲಿಂಡರ್ ಆಗುತ್ತೆ. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ಒಂದು ವೃತ್ತ ಮತ್ತು ಒಂದು ತ್ರಿಭುಜವು ಛೇದಿಸಿದಾಗ ಉಂಟಾಗುವ ಛೇದಕ ಬಿಂದುಗಳ ಗರಿಷ್ಠ ಸಂಖ್ಯೆ m ಆಗಿದೆ. ಎರಡು ತ್ರಿಭುಜಗಳು ಛೇದಿಸಿದಾಗ ಉಂಟಾಗುವ ಛೇದಕ ಬಿಂದುಗಳ ಗರಿಷ್ಠ ಸಂಖ್ಯೆ n. ಹಾಗಾದ್ರೆ m ಪ್ಲಸ್ n ನ ಬೆಲೆ. ಒಂದು ವೃತ್ತ ಮತ್ತು ಒಂದು ತ್ರಿಭುಜ ಮ್ಯಾಕ್ಸಿಮಮ್ ಎಷ್ಟು ಸಾರಿ ಛೇದಿಸ್ತಾವಲ್ಲ ಆ ಸಂಖ್ಯೆ m. ಎರಡು ತ್ರಿಭುಜಗಳು ಒಂದಕ್ಕೊಂದು ಛೇದಿಸಿದಾಗ ಏನು ಉಂಟಾಗ್ತಾವಲ್ಲ ಛೇದಕ ಬಿಂದುಗಳು, ಅದರ ಮ್ಯಾಕ್ಸಿಮಮ್ ಸಂಖ್ಯೆ ಗರಿಷ್ಠ ಸಂಖ್ಯೆ n. ಆ ಎರಡರ ಮೊತ್ತ ಕೇಳಿರೋದಿಲ್ಲ. ಸರಿ, ಈಗ ಒಂದು ವೃತ್ತ ಇದೆ ಅಂತ ಅನ್ಕೊಳ್ರಿ, ಒಂದು ತ್ರಿಭುಜ ಸುಮ್ಮನೆ ಹಿಂಗ ಟಚ್ ಮಾಡಿದ್ರೆ ಒಂದು ಬಿಂದು ಮಾತ್ರ ಬಂತು. ಇಲ್ಲಪ್ಪ ಈ ರೀತಿ ನಾವೇನಾದ್ರೂ ಛೇದಿಸಿದ್ರೆ ಇಲ್ಲೊಂದು ಬಿಂದು ಬಂತು, ಇಲ್ಲೊಂದು ಬಿಂದು ಬಂತು, ಎರಡು. ಅದ್ರ ಬದಲಿಗೆ ನಾವೇನಾದ್ರೂ ಈ ರೀತಿ ಫಿಗರ್ ಡ್ರಾ ಮಾಡಿದ್ವಿ ಅಂತ ಅನ್ಕೊಳ್ರಿ. ಆಕ್ಚುಲಿ ಒಂದು ನಿಮಿಷ, ನೋಡಿ ಈಗ ಎಸ್, ಈ ರೀತಿ ಏನಾದರೂ ಡ್ರಾ ಮಾಡಿದ್ರೆ ಇಲ್ಲಿ ಎಷ್ಟು ಬಿಂದುಗಳು ನಮಗೆ ಸಿಗ್ತದೆ ಅಂತಂದ್ರೆ 1 2 3 4 5 6 ಮ್ಯಾಕ್ಸಿಮಮ್ ಇಷ್ಟೇ ಸಿಗೋದು, ಇದಕ್ಕಿಂತ ಜಾಸ್ತಿ ಸಿಗಲ್ಲ. ಇದು ಏನು ಅಂತಂದ್ರೆ m. ಹಾಗಾದ್ರೆ m ನ ಬೆಲೆ ಎಷ್ಟು ಅಂತಂದ್ರೆ 6. ಅದೇ ರೀತಿ ಎರಡು ತ್ರಿಭುಜಗಳು ಛೇದಿಸಿದಾಗ ಅಂತ ಹೇಳ್ತಾರೆ. ಎರಡು ತ್ರಿಭುಜಗಳು ಛೇದಿಸಿದಾಗ ಅಂದ್ರೆ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಇದೊಂದು ತ್ರಿಭುಜ ಆಗಿರ್ಲಿ, ಇನ್ನೊಂದು ಉಲ್ಟಾ ತ್ರಿಭುಜ, ಹಿಂಗ್ ತಗೊಳ್ಳೋಣ. ಸೊ ಒಂದಕ್ಕೊಂದು ಈ ರೀತಿ ಛೇದಿಸಿದಾಗ ನೋಡಿ ಇಲ್ಲಿ ಎಷ್ಟು ನಮಗೆ ಛೇದಕ ಬಿಂದುಗಳು ಸಿಗುತ್ತೆ ಅಂತಂದ್ರೆ ಇಲ್ಲೂ ಅಷ್ಟೇನೆ 1 2 3 4 5 6. ನೀವು ಬೇರೆ ರೀತಿ ಛೇದಿಸಿದ್ರಿ ಅಂತಂದ್ರೆ ಕಡಿಮೆ ಸಿಗುತ್ತವೆ ನಮಗೆ. ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಹಿಂಗೇನಾದ್ರೂ ಛೇದಿಸಿದ್ರಿ ಅಂತಂದ್ರೆ 2 ಮಾತ್ರ ಸಿಗ್ತವೆ. ಸೊ ಈ ರೀತಿ ಸ್ಪೆಸಿಫಿಕ್ ಆಗಿ ನಾವೇನಾದ್ರೂ ಛೇದಿಸಿದ್ವಿ ಅಂತಂದ್ರೆ ಇಲ್ಲಿ ನಮಗೆ 6 ಬಿಂದುಗಳು ಸಿಗ್ತವೆ. ಇದೇನು ಅಂತಂದ್ರೆ ಇದು n. ಸೊ m = 6, n = 6. ನಮಗೆ ಬೇಕಾಗಿರೋದು m ಪ್ಲಸ್ n. ಸೊ 6 + 6 12. ಸೊ ಆಪ್ಷನ್ 3 ಕರೆಕ್ಟ್. ಒಂದು ವೇಳೆ ತ್ರಿಭುಜದ ಎರಡು ಬಾಹುಗಳು 8 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿಗೆ ಇರಬಹುದಾದ ಅಳತೆ ಸೆಂಟಿಮೀಟರ್ಗಳಲ್ಲಿ ಅಂತ ಹೇಳ್ತಾನೆ. ಆಪ್ಷನ್ 2 ಸಾಧ್ಯನೇ ಇಲ್ಲ, ಯಾಕಂದ್ರೆ ಮೈನಸ್ ಅಲ್ಲಿ ಇರೋದ್ರಿಂದ. ಆಪ್ಷನ್ 1 ಕರೆಕ್ಟ್. ಯಾಕಂತಂದ್ರೆ ತ್ರಿಭುಜದ ಎರಡು ಬಾಹುಗಳನ್ನ ಕೂಡಿಸಿದ್ರೆ ಮೂರನೇ ಬಾಹುಗಿಂತ ಜಾಸ್ತಿ ಇರಬೇಕು. ಮೂರನೇ ಬಾಹುಗಿಂತ ಜಾಸ್ತಿ ಇರಬೇಕು. ನೋಡಿ 3 ಬಾಹುಗಳು 8 11 4 ಆಯ್ತು ಅಂದ್ರೆ 8 4 ಕೂಡಿಸ್ರಿ 12, ಮೂರನೇ ಬಾಹುಗಿಂತ ಜಾಸ್ತಿ ಆಯ್ತು. 8 ಮತ್ತು 11 ಕೂಡಿಸ್ರಿ 19, ಮೂರನೇ ಬಾಹುಗಿಂತ ಜಾಸ್ತಿ ಆಯ್ತು. 11 ಮತ್ತು 4 ಕೂಡಿಸ್ರಿ 15, ಮೂರನೇ ಬಾಹುಗಿಂತ ಜಾಸ್ತಿ ಆಯ್ತು. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಇಲ್ಲ ನಾನು 3 ತಗೊಳ್ತೀನಿ ಅಂತಂದ್ರೆ ಆ ಪೇರ್ ಏನಾಗ್ತದೆ 8 11 3 ಆಗ್ತದೆ. ಈಗ ನೋಡ್ರಿ 8 ಮತ್ತು 3 ಕೂಡಿಸಿದ್ರೆ 11, ಕರೆಕ್ಟ್ ಆಗಿ 11 ಆಯ್ತು. ಈ ರೀತಿ ಇದ್ರೆ ತ್ರಿಭುಜ ಉಂಟಾಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಆಪ್ಷನ್ 3 ರಾಂಗ್. ಇಲ್ಲ 1 ತಗೊಳ್ತೀನಿ ನಾನು ಅಂತಂದ್ರೆ 8 11 1 ಆಗ್ತದೆ. ಒಂದು ಬಾಹು 8 ಸೆಂಟಿಮೀಟರ್, ಇನ್ನೊಂದು ಬಾಹು 11 ಸೆಂಟಿಮೀಟರ್, ಇನ್ನೊಂದು ಬಾಹು 1 ಸೆಂಟಿಮೀಟರ್ ಅಂತ ಅರ್ಥ. 3 ಪೇರ್ ತಗೊಳ್ತಿದ್ದೀನಿ ಅಂದ್ರೆ ಈಗ 8 1 9 ನೋಡ್ರಿ 11ಕ್ಕಿಂತ ಕಡಿಮೆ ಆಯ್ತು. ಹಾಗಾಗಿ ತ್ರಿಭುಜ ಉಂಟಾಗಲ್ಲ. ಸೊ 4th ಕೂಡ ರಾಂಗ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್.